ಸಂಕ್ರಾಂತಿ ವೇಳೆಗೆ ರಾಜ್ಯದಲ್ಲಿ ಬದಲಾಗುತ್ತಾ ಟಫ್ ರೂಲ್ಸ್. ವೀಕೆಂಡ್ನಲ್ಲೂ ಕಿಕ್ ಏರಿಸಿಕೊಳ್ಳಲು ಸಿಗುತ್ತಾ ಗ್ರೀನ್ ಸಿಗ್ನಲ್. ಕಾಂಗ್ರೆಸ್ ಬಿಜೆಪಿ ನಡುವೆ ಹೇಗಿತ್ತು ಮೇಕೆದಾಟು ಪಾದಯಾತ್ರೆ ಸಮರ? ಬದಲಾಗುತ್ತಾ ಸರ್ಕಾರದ ಕೊರೋನಾ ರೂಲ್ಸ್. ಕಠಿಣ ನಿಯಮದ ಬಗ್ಗೆ ಸಿಎಂ ಬಳಿ ಸಚಿವರು ಹೇಳಿದ್ದೇನು? ವೀಕೆಂಡ್ ಕರ್ಫ್ಯೂನಲ್ಲೂ ಮದ್ಯ ಮಾರಾಟಕ್ಕೆ ಅವಕಾಶ ಸಿಗುತ್ತಾ? ನೋಡೋಣ ಟಫ್ ರೂಲ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಾದ್ಯಂತ ಕೋವಿಡ್ ನಿಯಮ ಜಾರಿ ಮಾಡಿದ್ದಕ್ಕೆ ಸಚಿವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎದುರು ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆ ಸೇರಿ ರೂಲ್ಸ್ ಮಾಡಿ ಅಂತ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರು ಒತ್ತಾಯಿಸಿದ್ದಾರೆ. ಆದರೆ ಟಫ್ ರೂಲ್ಸ್ ಸಡಿಲಗೊಳಿಸಲು ಸಿಎಂ ವಿರೋಧಿಸಿದ್ದು, ಬೆಂಗಳೂರು ಹೊರತುಪಡಿಸಿ ರೂಲ್ಸ್ ಮಾಡಿದ್ರೆ ಕೊರೋನಾ ನಿಯಂತ್ರಣ ಕಷ್ಟ, ಹೀಗಾಗಿ ಬದಲಾವಣೆ ಮಾಡುವುದು ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯದೆಲ್ಲೆಡೆ ಜಾರಿ ಮಾಡಿರೋ ಟಫ್ ರೂಲ್ಸ್ಗೆ ಕೆಎಸ್ ಈಶ್ವರಪ್ಪ ಬಳಿಕ ಮತ್ತಷ್ಟು ಸಚಿವರು ಆಕ್ಷೇಪಿಸಿದ್ದಾರೆ. ಬೆಂಗಳೂರಿಗೆ ಮಾತ್ರ ಸೀಮಿತವಾಗುವಂತೆ ನಿಯಮ ರೂಪಿಸಿ ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಉಪಾಧ್ಯಕ್ಷ ಆರ್ ಅಶೋಕ್ಗೂ ಕೆಲ ಸಚಿವರು ಒತ್ತಡ ಹೇರಿದ್ದಾರಂತೆ. ಹೀಗಾಗಿ ಜಿಲ್ಲೆಗಳಿಗೆ ಪ್ರತ್ಯೇಕ ರೂಲ್ಸ್ ಮಾಡೋಣ ಬಿಡಿ ಅಂತ ಅಶೋಕ್ ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲೂ ರಾಜ್ಯಾದ್ಯಂತ ಕೋವಿಡ್ ನಿಯಮ ಜಾರಿಗೊಳಿಸಿರುವ ವಿಚಾರ ಪ್ರಸ್ತಾಪವಾಗಿತ್ತು. ಹಳ್ಳಿಗಳಲ್ಲಿ ಸಮಸ್ಯೆ ಆಗ್ತದೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ರು. ಆದರೆ ಸರ್ಕಾರದ ನಿರ್ಧಾರದ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಮಾತಿಗೆ ಸಮಾಧಾನಗೊಂಡ ಈಶ್ವರಪ್ಪ ಓಕೆ ಎಂದಿದ್ದಾರೆ. ಸರ್ಕಾರದ ಕೊರೋನಾ ರೂಲ್ಸ್ ಬದಲಾಗುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಮಾತ್ರ ಕಠಿಣ ನಿಯಮ ಸೀಮಿತಗೊಳಿಸಿ ಉಳಿದ ಕಡೆ ನಿರ್ಬಂಧ ಸಡಿಲಿಸುತ್ತಾರೆ ಅಂತ ಹೇಳಲಾಗ್ತಿದೆ. ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡೋ ಸಾಧ್ಯತೆ ಇದ್ದು, ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಿಎಂ ಸೂಚ್ಯವಾಗಿ ಹೇಳಿದ್ದಾರೆ. ರಾಜ್ಯವ್ಯಾಪಿ ವೀಕೆಂಡ್ ಕರ್ಫ್ಯೂ ಹಾಕದಿದ್ರೆ ಬೆಂಗಳೂರಿನವರು ಎಲ್ಲಾ ಹಳ್ಳಿಗಳಿಗೆ ಹೋಗಿ ಮತ್ತೆ ಸಮಸ್ಯೆಯಾಗುತ್ತೆ. 1 ವಾರ ತಡೆಯಿರಿ, ಮುಂದೆ ನೋಡೋಣ ಎಂದು ಸಚಿವ ಕೆಎಸ್ ಈಶ್ವರಪ್ಪಗೆ ಸಿಎಂ ಹೇಳಿದ್ದಾರೆ. ವೀಕೆಂಡ್ ಕರ್ಫ್ಯೂ ವೇಳೆ ಬಾರ್ ಬಾಗಿಲು ಓಪನ್ ಇರುವ ಸಾಧ್ಯತೆ ಇದೆ. ಮದ್ಯ ಮಾರಾಟದ ಬಗ್ಗೆ ಸರ್ಕಾರ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಲಿದೆ. ಮದ್ಯದಂಗಡಿ ಓಪನ್ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೀಕೆಂಡ್ ಕರ್ಫ್ಯೂನಲ್ಲಿ ಎಣ್ಣೆ ಸೇಲ್ಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಶನಿವಾರ ಭಾನುವಾರ ಬೆಳಗ್ಗೆ 7 ರಿಂದ 11 ಗಂಟೆಯವರೆಗೆ 4 ಗಂಟೆಗಳ ಕಾಲ ಮಾರಾಟಕ್ಕೆ ಅನುಮತಿ ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಎಂಎಸ್ಐಎಲ್ ಅಂಗಡಿಗಳು ವೀಕೆಂಡ್ನಲ್ಲಿ ಓಪನ್ ಇರುವ ಸಾಧ್ಯತೆ ಇದೆ. ವೀಕೆಂಡ್ ಕರ್ಫ್ಯೂ ಮತ್ತು 50-50 ರೂಲ್ಸ್ ಕನ್ನಡ ಚಿತ್ರರಂಗಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ಈ ಬಗ್ಗೆ ಇಂದು ಫಿಲ್ಮ್ ಚೇಂಬರ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಜಯರಾಜ್, ನಾಳೆ ಸಿಎಂ ಭೇಟಿ ಮಾಡೋದಾಗಿ ತಿಳಿಸಿದ್ದಾರೆ. ವೀಕೆಂಡ್ ಕರ್ಫ್ಯೂನಿಂದ ಚಿತ್ರರಂಗಕ್ಕೆ ಸಮಸ್ಯೆ ಎದುರಾಗುತ್ತೆ. ಈ ವಿಚಾರವಾಗಿ ಸಾಕಷ್ಟು ನಿರ್ಮಾಪಕರು ವಾಣಿಜ್ಯ ಮಂಡಳಿಗೆ ಮನವಿ ಮಾಡ್ತಿದ್ದಾರೆ. 50% ಪ್ರೇಕ್ಷಕರಿಗೆ ಮಿತಿ ಹೇರಿರುವ ಬಗ್ಗೆ ನಾವು ಪ್ರಶ್ನಿಸಲು ಹೋಗಲ್ಲ. ಆದರೆ ವೀಕೆಂಡ್ ಕರ್ಫ್ಯೂ ವಿಚಾರವಾಗಿ ನಾವು ಸರ್ಕಾರದ ಬಳಿ ಚರ್ಚೆ ನಡೆಸುತ್ತೇವೆ. ಸೌಹಾರ್ದಯುತವಾಗಿ ನಾವು ಮನವಿ ಮಾಡ್ತೇವೆ ಅಂತ ಜಯರಾಜ್ ತಿಳಿಸಿದ್ದಾರೆ. ಮೈಸೂರು ಅರಮನೆಯಲ್ಲೂ ಟೈಟ್ ರೂಲ್ಸ್ ಫಾಲೋ ಮಾಡಲಾಗ್ತಿದೆ. ಕೊರೋನಾ ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಎಂಟ್ರಿ ಕೊಡ್ತಿದ್ದು, ಅರಮನೆ ಪ್ರವೇಶಕ್ಕೆ ಡಬಲ್ ಡೋಸ್ ಕಡ್ಡಾಯವಾಗಿದೆ. ಲಸಿಕೆ ನೆಗೆಟಿವ್ ರಿಪೋರ್ಟ್ ಇಲ್ಲದಿದ್ರೆ ಪ್ರವೇಶ ನಿಷೇಧಿಸುತ್ತಿದ್ದು, ಹೊರ ರಾಜ್ಯದಿಂದ ಬಂದವರಿಗೆ ಸ್ಥಳದಲ್ಲೇ ಟೆಸ್ಟ್ ಮಾಡ್ತಿದ್ದಾರೆ. ಕಲ್ಯಾಣ ಮಂಟಪಗಳಿಗೆ ಟಫ್ ರೂಲ್ಸ್ನ ಬಿಸಿ ತಟ್ಟಿದೆ. ಶನಿವಾರ ಭಾನುವಾರ ಕರ್ಫ್ಯೂನಿಂದಾಗಿ ಆರ್ಡರ್ಗಳೆಲ್ಲ ಕ್ಯಾನ್ಸಲ್ ಆಗ್ತಿದ್ದು, ಕಲ್ಯಾಣ ಮಂಟಪದ ಮಾಲೀಕರು ಅಳಲು ತೋಡ್ಕೊಂಡಿದ್ದಾರೆ. 1 ಲಕ್ಷದ ಬದಲಾಗಿ 30,000ಕ್ಕೆ ಬಾಡಿಗೆ ಕೊಟ್ಟರೂ ಜನರು ಬುಕ್ ಮಾಡಲು ತಯಾರಿಲ್ಲ. ಜೊತೆಗೆ ಬುಕ್ ಆಗಿರುವ ಆರ್ಡರ್ಗಳು ಕ್ಯಾನ್ಸಲ್ ಆಗ್ತಿವೆ. ಹೀಗಾಗಿ ಚೌಟ್ರಿನಲ್ಲಿ ಕೆಲಸ ಮಾಡ್ತಿರುವ ಸಿಬ್ಬಂದಿಗೆ ಸಂಬಳ ನೀಡಲು ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಹೇಗಿದೆ ಪಾದಯಾತ್ರೆ ಫೈಟ್? ಸರ್ಕಾರದ ರೂಲ್ಸ್ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದ್ದೇಗೆ? ಪಾದಯಾತ್ರೆಗೆ ಅವಕಾಶ ಇಲ್ಲ ಅಂತಿರೋ ಸರ್ಕಾರ ಎಚ್ಚರಿಕೆ ನೀಡಿದ್ದೇಗೆ? ನೋಡೋಣ ಪಾದಯಾತ್ರೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾಳೆ ರಾತ್ರಿ 10 ರಿಂದಲೇ ಹೋಟೆಲ್ ಬಂದ್ ಮಾಡಲು ಆದೇಶಿಸಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸುತ್ತೋಲೆ ಕಳುಹಿಸಿದೆ. ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಎಲ್ಲಾ ಹೋಟೆಲ್, ಪಬ್, ರೆಸ್ಟೋರೆಂಟ್ ಬಂದ್ ಮಾಡಲು ಸರ್ಕಾರ ಆದೇಶಿಸಿದ್ದು, ಬಂದ್ ಮಾಡಿದ ಬಗ್ಗೆ ವರದಿ ನೀಡುವಂತೆ ಡಿಸಿಗಳಿಗೆ ಸೂಚಿಸಿದೆ. ಇದು ಕಾಂಗ್ರೆಸ್ ಪಾದಯಾತ್ರೆಗೆ ದೊಡ್ಡ ಹೊಡೆತ ಕೊಡಲಿದೆ ಅಂತ ಹೇಳಲಾಗ್ತಿದೆ. ಪಾದಯಾತ್ರೆಗಾಗಿ ಸುಮಾರು 3,000 ಕೊಠಡಿ ಬುಕ್ ಮಾಡಿರೋ ಕಾಂಗ್ರೆಸ್ಗೆ ಸರ್ಕಾರದ ಆದೇಶದಿಂದ ಸಂಕಷ್ಟ ಎದುರಾಗಿದೆ.
ಹೋಟೆಲ್ ಬಂದ್ ಮಾಡುವಂತೆ ಸರ್ಕಾರ ಹೊರಡಿಸಿರೋ ಆದೇಶಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪರ್ಯಾಯ ವ್ಯವಸ್ಥೆ ಮಾಡಲು ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ. ಕಾರ್ಯಕರ್ತರ ನಿವಾಸದಲ್ಲೇ ನಾಯಕರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಿ ಅಂತ ಹೇಳಿದ್ದಾರೆ. ಅಲ್ಲದೆ ಸಿಎಂಗೆ ಪತ್ರ ಬರೆದು ಶುಕ್ರವಾರದಿಂದ ಸೋಮವಾರದವರೆಗೆ ಹೋಟೆಲ್ ಮುಚ್ಚುವ ಆದೇಶವನ್ನ ಹಿಂಪಡೆಯುವಂತೆ ಮನವಿ ಮಾಡಿದ್ದಾರೆ. ಗೃಹ ಸಚಿವರು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಗೃಹ ಸಚಿವ ಆರಗಗೆ ಸಮಯದ ಪ್ರಜ್ಞೆ, ಅನುಭವ ಇಲ್ಲ. ಅವನು ಮೊದಲು ಅನುಭವ ಪಡೆಯಲಿ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನೀನು ಅಜ್ಞಾನದ ಜ್ಞಾನೇಂದ್ರ ಆಗ್ಬೇಡಪ್ಪ, ಅಜ್ಞಾನದ ಜ್ಞಾನೇಂದ್ರನಾಗಿ ರಾಜ್ಯ ಹಾಳು ಮಾಡಬೇಡ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಅಲ್ಲದೆ ನಾವು ಎಷ್ಟು ಅಂತ ತಡೆದುಕೊಳ್ಳಲು ಸಾಧ್ಯ? ಅವರಿಗೊಂದು ಕಾನೂನಾ, ನಮ್ಗೊಂದು ಕಾನೂನಾ ಅಂತ ಸರ್ಕಾರದ ಆದೇಶವನ್ನ ಎಲ್ಲರೂ ಪಾಲಿಸಬೇಕು ಅಂತ ಹೇಳಿದ್ದ ಗೃಹ ಸಚಿವರ ವಿರುದ್ಧ ಡಿಕೆಶಿ ಗರಂ ಆಗಿದ್ದಾರೆ. ಸಮಯದ ಪ್ರಜ್ಞೆ ಇಲ್ಲ. ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಲಿ, ನನ್ನನ್ನ, ಸಿದ್ದರಾಮಯ್ಯರನ್ನ, ಎಂಎಲ್ಎಗಳನ್ನ ಅರೆಸ್ಟ್ ಮಾಡಲಿ ಅಂತ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಕೋವಿಡ್ ರೂಲ್ಸ್ಗೆ ನಾವು ಗೌರವ ಕೊಡ್ತೇವೆ, ಆದರೆ ವಿಧಾನ ಪರಿಷತ್ ಸದಸ್ಯರ ಪದಗ್ರಹಣದ ವೇಳೆ ರೂಲ್ಸ್ ಬ್ರೇಕ್ ಆಗಿದೆ. ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಅಲ್ಲದೆ ನಾವು ಯಾವುದೇ ಗೊಡ್ಡು ಬೆದರಿಕೆಗೆ ಹೆದರಲ್ಲ, ಪಾದಯಾತ್ರೆ ಮಾಡುತ್ತೇವೆ ಅಂತ ಗೃಹ ಸಚಿವರಿಗೆ ಸವಾಲು ಹಾಕಿದ್ದಾರೆ. ಪಾದಯಾತ್ರೆಯನ್ನ ನಿಲ್ಲಿಸಲು ಇನ್ನೊಂದು ಜನ್ಮ ಎತ್ತಬೇಕು ಅಂತ ಗುಡುಗಿದ್ದಾರೆ. ಮುಂಜಾಗ್ರತಾ ಕ್ರಮ ಕೈಗೊಂಡೇ ಮೇಕೆದಾಟು ಪಾದಯಾತ್ರೆ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, 144 ಸೆಕ್ಷನ್ ವಿಧಿಸಿದ್ರೆ ನಾನು, ಡಿಕೆ ಶಿವಕುಮಾರ್ ಇಬ್ಬರೇ ನಡೆಯುತ್ತೇವೆ. ನಾನು ಸಿಎಂ ಆಗಿದ್ದಾಗ ಮೇಕೆದಾಟು ಯೋಜನೆ ಡಿಪಿಆರ್ ಮಾಡಿದ್ದೆ. ಆದರೆ ಕಳೆದ 2.5 ವರ್ಷದಿಂದ ರಾಜ್ಯ ಬಿಜೆಪಿ ಸರ್ಕಾರ ಮಲಗಿದೆ. ಮೇಕೆದಾಟು ಯೋಜನೆ ಪ್ರಾರಂಭಿಸಲು ಕಾನೂನು ತಡೆ ಇಲ್ಲ. ತಮಿಳುನಾಡಿನಲ್ಲಿ ಬಿಜೆಪಿ ಕಟ್ಟಲು ಮೇಕೆದಾಟು ಯೋಜನೆ ಜಾರಿಗೊಳಿಸಲು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ರಾಜ್ಯದ ದೃಷ್ಟಿಯಿಂದ ಕರ್ಫ್ಯೂ ಮಾಡಿಲ್ಲ. ಪಾದಯಾತ್ರೆಯನ್ನ ಹತ್ತಿಕ್ಕುವ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅಂತ ಡಿಕೆ ಸುರೇಶ್ ಆರೋಪಿಸಿದ್ದಾರೆ. ರಸ್ತೆಯಲ್ಲಿ ನಡೆಯಲು ಯಾರ ಅನುಮತಿಯೂ ಬೇಡ. ವೀಕೆಂಡ್ ಕರ್ಫ್ಯೂ ಪಾದಯಾತ್ರೆಯನ್ನ ಹತ್ತಿಕ್ಕಬೇಕು ಎಂದು ಜಾರಿ ಮಾಡಿದ್ದಾರೆ. ನೀರಿಗಾಗಿ ನಡಿಗೆ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರಿಗೂ ಆಹ್ವಾನ ನೀಡುತ್ತೇವೆ. ನಾವು ಯಾರ ವಿರುದ್ಧ ಧರಣಿ ಮಾಡುತ್ತಿಲ್ಲ, ಘೋಷಣೆ ಕೂಗುತ್ತಿಲ್ಲ ಎಂದು ಡಿಕೆ ಸುರೇಶ್ ಹೇಳಿದ್ದಾರೆ. ತಾಕತ್ತು ಸೂರ್ಯ ಚಂದ್ರ ಅನ್ನೋ ನಾಟಕಕ್ಕೆ ಉತ್ತರ ಕೊಡುವ ಅಗತ್ಯ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಬಿಡಿ, ಅವರು ಕೆಪಿಸಿಸಿ ಅಧ್ಯಕ್ಷರು, ನನ್ನ ಸ್ನೇಹಿತರು. ಆದ್ರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದವರು, ಅವರು ಹಾಲಿ ವಿಪಕ್ಷ ನಾಯಕರು. ಅವರಿಗೆ ಕಾನೂನು ಬಗ್ಗೆ ಗೊತ್ತಿದೆ. ಅವರು ಕಾನೂನಿಗೆ ಗೌರವ ಕೊಡುತ್ತಾರೆ ಎನ್ನುವ ವಿಶ್ವಾಸ ಇದೆ ಎಂದು ಸಿಎಂ ಹೇಳಿದ್ದಾರೆ. ಗೌರವ ಕೊಡ್ತಾರೆ ಅಂತ ನನ್ನ ನಿರೀಕ್ಷೆ ಇದೆ. ವೀಕೆಂಡ್ ಕರ್ಫ್ಯೂ ನಡುವೆಯೂ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆಗೆ ನಿರ್ಧಾರ ಮಾಡಿದೆ. ಆದರೆ ಪಾದಯಾತ್ರೆಗೆ ಅನುಮತಿಯ ಪ್ರಶ್ನೆಯೇ ಇಲ್ಲ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದವರು, ಡಿಕೆ ಶಿವಕುಮಾರ್ ಮಂತ್ರಿಯಾಗಿ ಸರ್ಕಾರ ನಡೆಸಿದವರು. ಅವರೇ ನಿಯಮ ಉಲ್ಲಂಘಿಸಿದ್ರೆ ಹೇಗೆ? ಅವರೇ ಈ ರೀತಿ ಮಾತನಾಡಿದರೆ ಹೇಗೆ ಎಂದು ಆರಗ ಜ್ಞಾನೇಂದ್ರ ಪ್ರಶ್ನಿಸಿದ್ದಾರೆ. ಅಲ್ಲದೆ ಕೋವಿಡ್ ನಿಯಮ ಕಾಂಗ್ರೆಸ್ಗೆ ಒಂದು, ಬೇರೆಯವರಿಗೆ ಒಂದು ಎಂದಿಲ್ಲ. ಕಾಂಗ್ರೆಸ್ ನಿಯಮ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದ್ದಾರೆ. ಮೇಕೆದಾಟು ಪಾದಯಾತ್ರೆಗೆ ಸಂಬಂಧಪಟ್ಟಂತೆ 2 ಪಕ್ಷಗಳು ರಾಜಕೀಯ ಮಾಡುತ್ತಿವೆ ಅಂತ ಕೋಲಾರದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಆರೋಪಿಸಿದ್ದಾರೆ. ನೈತಿಕತೆ ಇದ್ದಿದ್ರೆ ಆಡಳಿತದಲ್ಲಿದ್ದಾಗಲೇ ಕಾಂಗ್ರೆಸ್ ಜಾರಿ ಮಾಡಬೇಕಿತ್ತು. ಮೇಕೆದಾಟು ಪಾದಯಾತ್ರೆಗೆ ನನ್ನನ್ನು ಆಹ್ವಾನ ಮಾಡಿದ್ರು, ಆದರೂ ಅದೊಂದು ರಾಜಕೀಯ ಪಕ್ಷದ ಅಜೆಂಡಾ ಅಂತ ಹೇಳಿದ್ದಾರೆ. ಇನ್ನು ಕೋಡಿಹಳ್ಳಿ ಚಂದ್ರಶೇಖರ್ಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದು, ಕೋಡಿಹಳ್ಳಿ ಚಂದ್ರಶೇಖರ್ ಯಾರವರು ಅಂತ ಚಿತ್ರದುರ್ಗದಲ್ಲಿ ಪ್ರಶ್ನಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಕ್ಷ ರಾಜಕೀಯ ಪಕ್ಷ, ಆದರೆ ಪಾದಯಾತ್ರೆಯಲ್ಲಿ ರಾಜಕೀಯ ಅಜೆಂಡಾ ಇಲ್ಲ ಅಂತ ತಿಳಿಸಿದ್ದಾರೆ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಮ್ಮ ಹೆಣ ಹೊರಲು 4 ಜನರಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದೇಕೆ? ರಾಜ್ಯದಲ್ಲಿ ಜನರಿಗೊಂದು, ನಾಯಕರಿಗೊಂದು ನಿಯಮಾನ. ವೀಕೆಂಡ್ ಕರ್ಫ್ಯೂ ವೇಳೆ ಬಸ್ ಸಂಚಾರದ ಬಗ್ಗೆ ಸಚಿವ ಶ್ರೀರಾಮುಲು ಸ್ಪಷ್ಟನೆ ಏನು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಅವರೇ ಕೋವಿಡ್ ಕೇಸ್ಗಳನ್ನ ಹೆಚ್ಚಿಸಿ ನಿರ್ಬಂಧ ತಂದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಚುನಾವಣೆ ಸೋಲಿನ ಭೀತಿಯಿಂದ ಪಾದಯಾತ್ರೆಗೆ ತಡೆಯಲು ಹೊರಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಬಿಜೆಪಿ ಕರ್ಫ್ಯೂ ತಂದಿದ್ದಾರೆ. ಕರ್ಫ್ಯೂ ಹೇರಿ ವರ್ತಕರು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದಾರೆ. ನಮ್ಮ ಕಾರ್ಯಕ್ರಮ ಮೊಟಕುಗೊಳಿಸಲು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಮನಗರದ ಪ್ರವಾಸಿ ತಾಣಗಳಲ್ಲಿ ನಿರ್ಬಂಧ ಹೇರಿದ್ದಾರೆ. ಇದು ಒಮಿಕ್ರಾನ್ ಅಲ್ಲ, ಬಿಜೆಪಿ ಕಾಯಿಲೆ ಅಂತ ಡಿಕೆಶಿ ಅಬ್ಬರಿಸಿದ್ದಾರೆ. ಪಾದಯಾತ್ರೆಗಾಗಿ 15 ದಿನಗಳ ಹಿಂದಿಗೆ ಸಂಗಮದಲ್ಲಿ ಹೋಟೆಲ್ ಬುಕ್ ಮಾಡಿದ್ವಿ. ಈಗ ಅವರನ್ನ ಹೆದರಿಸಿ ಹೋಟೆಲ್ ಬಂದ್ ಮಾಡಿಸುತ್ತಿದ್ದಾರೆ. ಹೋಟೆಲ್ಗೆ ಅನುಮತಿ ನೀಡದಿದ್ರೆ ಪ್ರಕೃತಿ ಮಡಿಲಲ್ಲೇ ಮಲಗುತ್ತೇವೆ ಅಂತ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಅಲ್ಲದೆ ಯಾರಿಲ್ಲದಿದ್ರೂ ಇಬ್ಬರೇ ನಡೀತೀವೆ. ನೀವು ನಮ್ಮನ್ನ ಒಂದು ದಿನ ಅರೆಸ್ಟ್ ಮಾಡಬಹುದು, ಮರುದಿನ ನೀವು ನಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ. ಸೋಮವಾರದಿಂದ ಕರ್ಫ್ಯೂ ಇಲ್ಲ, ನಮ್ಮನ್ನ ತಡೆಯಲು ಆಗಲ್ಲ ಅಂತ ಬಿಜೆಪಿ ನಾಯಕರಿಗೆ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಹೋರಾಟ ಕೈಬಿಡಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶಪಥ ಮಾಡಿದ್ದಾರೆ. ರಾಜ್ಯದ ಜನರಿಗಾಗಿ ನೀರಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ನಾವು ಡಿಪಿಆರ್ ಮಾಡಿದ್ದು ಕೇಂದ್ರ ಸಹ ಪರ್ಮಿಷನ್ ಕೊಟ್ಟಿದೆ. ಪರಿಸರ ಇಲಾಖೆ ಪರ್ಮಿಷನ್ ಕೊಡಬೇಕು, ಆದರೆ ನೀವು ಅನುಷ್ಠಾನಕ್ಕೆ ಮುಂದಾಗುತ್ತಿಲ್ಲ ಎಂದು ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಬರೀ ರಾಮನಗರ ಜಿಲ್ಲೆಯಲ್ಲಿ ಮಾತ್ರ ಹೋಟೆಲ್ಗಳನ್ನ ಬಂದ್ ಮಾಡಿಸಬೇಕೆಂದು ಹೇಳಿದ್ದೀರಾ? ಅಲ್ಲಿನ ಜನ ಏನಾಗಬೇಕು, ಎಷ್ಟು ಲಾಸ್ ಆಗುತ್ತೆ ಅಂತ ಗೊತ್ತಾ ಎಂದು ಪ್ರಶ್ನಿಸಿದ್ದಾರೆ. ಮೇಕೆದಾಟು ಪಾದಯಾತ್ರೆ ವೇಳೆ ನಮ್ಮ ಕಾರ್ಯಕರ್ತರನ್ನ ತಡೆದರೂ ನಾವಷ್ಟೇ ನಡೆಯುತ್ತೇವೆ. ಸಿದ್ದರಾಮಯ್ಯ, ನಮ್ಮ ಶಾಸಕರು, ಎಂಎಲ್ಸಿಗಳು ನಡೆಯುತ್ತೇವೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮಗೇನಾದ್ರೂ ಆದ್ರೆ ನಮ್ಮ ಹೆಣ ಹೊರಲು 4 ಜನರಿದ್ದಾರೆ ಅಂತ ಸಲೀಂ ಅಹಮದ್, ಧ್ರುವನಾರಾಯಣ ಕಡೆ ಕೈ ತೋರಿಸಿದ ಡಿಕೆಶಿ, ಇವರು ಹೆಣಾನು ಹೊರುತ್ತಾರೆ, ಪಲ್ಲಕ್ಕಿಯನ್ನು ಹೊರುತ್ತಾರೆ ಅಂತ ಹೇಳಿದ್ರು. ಸದ್ಯಕ್ಕೆ ರಾಜ್ಯದಲ್ಲಿ ಪಾದಯಾತ್ರೆ ಮಾಡುವಂತ ಅನುಕೂಲಕರ ಪರಿಸ್ಥಿತಿ ಇಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಯಾವುದೇ ರಾಜಕೀಯ ಪಕ್ಷವಾದ್ರೂ ಜನರ ಶ್ರೇಯಸ್ಸನ್ನ ನೋಡಬೇಕು. ಹೀಗಾಗಿ ಒಂದಿಷ್ಟು ನಿರ್ಬಂಧಗಳನ್ನ ತಂದಿದ್ದೇವೆ. ಡಿಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಅವರ ಪಾದಯಾತ್ರೆಗೆ ನಮ್ಮ ವಿರೋಧವಿಲ್ಲ. ಆದ್ರೂ ಸದ್ಯಕ್ಕೆ ಸೂಕ್ತ ಅನುಕೂಲಕರ ವಾತಾವರಣ ಇಲ್ಲ. ಮೇಕೆದಾಟು ವಿಚಾರದಲ್ಲಿ ನಮ್ಮ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿದೆ. ಯೋಜನೆ ಅನುಷ್ಠಾನ ಸಹ ಮಾಡುತ್ತೇವೆ ಎಂದು ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಸರ್ಕಾರ ಕಠಿಣ ನಿಯಮಗಳನ್ನು ತಂದಿದೆ. ಆದರೆ ಜನಪ್ರತಿನಿಧಿಗಳಿಗೆ ಕೊರೋನಾ ರೂಲ್ಸ್ ಅನ್ವಯವಾಗಲ್ವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಜನರಿಗೊಂದು ನಾಯಕರಿಗೊಂದು ನಿಯಮಾನ ಅಂತ ಪ್ರಶ್ನಿಸುವಂತಾಗಿದೆ. ವಿಧಾನಸೌಧದಲ್ಲಿ ರೂಲ್ಸ್ಗೆ ಡೋಂಟ್ ಕೇರ್ ಎನ್ನಲಾಗಿದೆ. ವಿಧಾನ ಪರಿಷತ್ನ 25 ನೂತನ ಸದಸ್ಯರಿಂದ ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮದಲ್ಲಿ ನಿಯಮ ಉಲ್ಲಂಘಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪರಿಷತ್ ಸದಸ್ಯರ 500ಕ್ಕೂ ಹೆಚ್ಚು ಬೆಂಬಲಿಗರು ಭಾಗಿಯಾಗಿದ್ದರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಕಾರ್ಯಕ್ರಮದಲ್ಲಿ ಜನಜಾತ್ರೆ ಸೇರಿದ್ದ ಬಗ್ಗೆ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್, ಕಾರ್ಯಕ್ರಮಕ್ಕೆ ನಮ್ಮ ಹಿಂಬಾಲಕರು ಬಂದಿರಲಿಲ್ಲ, ಯಾರ್ಯಾರ ಹಿಂಬಾಲಕರು ಎಂಬುದನ್ನ ಎಲ್ಲಾ ನೋಡಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮವನ್ನ ದೊಡ್ಡ ಗಲಾಟೆಯನ್ನಾಗಿ ಮಾಡಬಾರದು. ನಮ್ಮ ಪಕ್ಷದಿಂದ ಯಾವುದೇ ಪರಿಷತ್ ಸದಸ್ಯರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹಿಂಬಾಲಕರನ್ನ ಕರೆ ತಂದಿರಲಿಲ್ಲ ಎಂದು ತಿಳಿಸಿದ್ದಾರೆ. ವೀಕೆಂಡ್ ಕರ್ಫ್ಯೂ ವೇಳೆ ಬಸ್ ಸಂಚಾರದಲ್ಲಿ ವ್ಯತ್ಯಯ ಇರಲ್ಲ ಅಂತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಸ್ಪಷ್ಟನೆ ನೀಡಿದ್ದಾರೆ. ಮಾರ್ಗಸೂಚಿ ಪಾಲಿಸಿ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸಂಚರಿಸಲಿವೆ. 72 ಗಂಟೆಯ ಆರ್ಟಿಪಿಸಿಆರ್ ಟೆಸ್ಟ್ ವರದಿ ತೋರಿಸಿ ಪ್ರಯಾಣ ಮಾಡಬಹುದು. ಅಗತ್ಯ ಸೇವೆಗಳಿಗಷ್ಟೇ ಬಿಎಂಟಿಸಿ ಬಸ್ಗಳು ಸಂಚರಿಸಲಿವೆ. ಆಟೋ, ಓಲಾ, ಉಬರ್ ಕೂಡ ಸಂಚರಿಸಲಿವೆ ಅಂತ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಪಂಜಾಬ್ನಲ್ಲಿ ಪ್ರಧಾನಿ ಮೋದಿ ಭದ್ರತೆಯಲ್ಲಿ ಲೋಪದ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದು, ರಾಜಕೀಯ ಲಾಭಕ್ಕೆ ಎಮೋಷನಲ್ ಪಾಲಿಟಿಕ್ಸ್ ಬೇಡ ಅಂತ ಹೇಳಿದ್ದಾರೆ. ಪಂಜಾಬ್ ರಾಜ್ಯ ಸರ್ಕಾರ ಕೂಡಲೇ ಪ್ರಕರಣವನ್ನ ತನಿಖೆಗೆ ನೀಡಿದೆ. ನಿವೃತ್ತಿ ನ್ಯಾಯಮೂರ್ತಿಯಿಂದ ತನಿಖೆ ನಡೆಸಲಾಗುತ್ತಿದೆ. ಬೆಳಗ್ಗೆ ಈ ಬಗ್ಗೆ ನನಗೆ ಪಂಜಾಬ್ ಸಿಎಂ ಮಾಹಿತಿ ನೀಡಿದ್ದಾರೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ.
ಕೊರೋನಾ ನಿಯಂತ್ರಣಕ್ಕೆ ಗಡಿಗಳಲ್ಲಿ ಹೈ ಅಲರ್ಟ್ ಆಗಿದ್ದಾರಾ? ಯಾವ್ಯಾವ ಚೆಕ್ ಪೋಸ್ಟ್ಗಳಲ್ಲಿ ನಿರ್ಲಕ್ಷ್ಯ ತೋರಲಾಗಿದೆ? ಕೋವಿಡ್ ಟೆಸ್ಟ್ಗೆ ಹೆದರಿ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗ್ತಿರೋದು ಎಲ್ಲಿ? ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಾಮರಾಜನಗರ ಜಿಲ್ಲೆಯ ಪುಣಜನೂರು ಚೆಕ್ ಪೋಸ್ಟ್ನಲ್ಲಿ ವಾಹನಗಳ ತಪಾಸಣೆಗೆ ತಿಲಾಂಜಲಿ ಇಡಲಾಗಿದ್ದು, ವೆಹಿಕಲ್ಸ್ ಎಂದಿನಂತೆ ಸಂಚಾರದಲ್ಲಿ ತೊಡಗಿವೆ. ಕರ್ನಾಟಕ ತಮಿಳುನಾಡಿನ ಗಡಿಯ ಪುಣಜನೂರಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸದೇ ಇರುವುದರಿಂದ ಚಾಲಕರು ಸವಾರರು ಸಂಚಾರದಲ್ಲಿ ನಿರತರಾಗಿದ್ರು. ಇನ್ನು ಪೊಲೀಸ್ ಇಲಾಖೆ ಸಿಬ್ಬಂದಿ ವಾಹನ ನಂಬರ್ ಬರೆದುಕೊಂಡು ಕಳಿಸ್ತಾ ಇದ್ರು. ಆ ಮೂಲಕ ಸರ್ಕಾರದ ಕೋವಿಡ್ ನಿಯಮ ಸ್ಪಷ್ಟವಾಗಿ ಉಲ್ಲಂಘನೆಯಾಗಿತ್ತು. ರಾಯಚೂರು ಜಿಲ್ಲೆಯ ತೆಲಂಗಾಣ ಹಾಗೂ ಆಂಧ್ರ ಗಡಿ ಭಾಗದಲ್ಲಿ ವಾಹನಗಳನ್ನು ಚೆಕ್ ಮಾಡಲು ಸಿಬ್ಬಂದಿಯೇ ಇರಲಿಲ್ಲ. ಆ ಮೂಲಕ ಸರ್ಕಾರದ ರೂಲ್ಸ್ ಪಾಲನೆ ಮಾಡುವ ವಿಚಾರದಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಫೇಲ್ಯೂರ್ ಆಗಿತ್ತು. ಆಂಧ್ರ ಮತ್ತು ತೆಲಂಗಾಣದಿಂದ ರಾಜ್ಯದೊಳಕ್ಕೆ ವಾಹನಗಳು ಎಗ್ಗು ಸಿಗ್ಗಿಲ್ಲದೆ ಎಂಟ್ರಿ ಕೊಡುತ್ತಿದ್ವು. ವಾಹನ ಸವಾರರು ಮತ್ತು ಚಾಲಕರ ಆರ್ಟಿಪಿಸಿಆರ್ ವರದಿ ಕೇಳೋರೇ ಇರಲಿಲ್ಲ. ಬೀದರ್ ಜಿಲ್ಲೆಯ ಮಹಾರಾಷ್ಟ್ರ ತೆಲಂಗಾಣ ಗಡಿಯ ಚೆಕ್ಪೋಸ್ಟ್ನಲ್ಲಿ ಕೋವಿಡ್ ರೂಲ್ಸ್ ಅನುಷ್ಠಾನಗೊಳಿಸದೆ ಜಿಲ್ಲಾಡಳಿತ ಬೇಜವಾಬ್ದಾರಿ ತೋರಿತು. ಗಡಿಯಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಯಾಗಲಿ ಪೊಲೀಸರಾಗಲಿ ಇಲ್ಲದೆ ಇದ್ದಿದ್ದರಿಂದಾಗಿ ವಾಹನ ಸಂಚಾರ ಎಂದಿನಂತೆ ಸಾಗಿತ್ತು. ಮಹಾರಾಷ್ಟ್ರದಿಂದ ಯಾವುದೇ ತಪಾಸಣೆ ಇಲ್ಲದೆ ವಾಹನಗಳು ಬಿಂದಾಸ್ ಆಗಿ ಓಡಾಟ ನಡೆಸುತ್ತಿದ್ವು. ಚೆಕ್ಪೋಸ್ಟ್ನಲ್ಲಿ ನೆಪ ಮಾತ್ರಕ್ಕೆ ಓರ್ವ ಹೋಮ್ ಗಾರ್ಡ್ ಕೆಲಸ ನಿರ್ವಹಿಸುತ್ತಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಕೇರಳ ಗಡಿ ಪ್ರದೇಶದಲ್ಲಿ ಜಿಲ್ಲಾಡಳಿತ ಬಿಗಿ ಕ್ರಮಗಳನ್ನು ಜಾರಿಗೊಳಿಸಿದೆ. ಮಂಗಳೂರಿನ ತಲಪಾಡಿ ಸೇರಿದಂತೆ ಗಡಿಯಲ್ಲಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದ್ದು, ವಾಹನಗಳ ತಪಾಸಣೆಯನ್ನು ಮತ್ತಷ್ಟು ಬಿಗಿಗೊಳಿಸಲು ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಅಲ್ಲದೆ ಗಡಿಯಲ್ಲಿ ಕೋವಿಡ್ ರೂಲ್ಸ್ ಹೇಗೆಲ್ಲ ಪಾಲನೆ ಆಗ್ತಿದೆ ಅನ್ನೋ ಬಗ್ಗೆ ಖುದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಗಡಿಗಳಲ್ಲಿ ಕೇರಳದಿಂದ ಬರುವವರನ್ನ ತೀವ್ರ ತಪಾಸಣೆಗೆ ಒಳಪಡಿಸಲಾಗುತ್ತದೆ. ಬೆಳಗಾವಿ ಜಿಲ್ಲೆಯ ಬಹುತೇಕ ಗಡಿ ಚೆಕ್ಪೋಸ್ಟ್ಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಜಿಲ್ಲಾಡಳಿತ ನಿಯೋಜಿಸಿರುವಂತಹ ಸಿಬ್ಬಂದಿ ಮಾಧ್ಯಮದವರ ಕ್ಯಾಮೆರಾ ಕಂಡರಷ್ಟೇ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಿದ್ದಾರೆ. ಅದರಲ್ಲೂ ಬೆಳಗಾವಿ ತಾಲೂಕಿನ ಬಾಚಿ ಚೆಕ್ಪೋಸ್ಟ್ನಲ್ಲಿ ವಾಹನ ಚಾಲಕರು ಸವಾರರು ಪ್ರಯಾಣಿಕರನ್ನ ಚೆಕ್ ಮಾಡದೆ ನಿರ್ಲಕ್ಷ್ಯ ತೋರಿದರು. ಬೆಳಗಾವಿ ಗೋವಾ ಚೆಕ್ಪೋಸ್ಟ್ನಲ್ಲೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಪೊಲೀಸರು ವಾಹನಗಳನ್ನು ತಪಾಸಣೆಗೆ ಒಳಪಡಿಸದೆ ಬೇಜವಾಬ್ದಾರಿ ತೋರಿದ್ರು. ಸರ್ಕಾರ ಗಡಿಗಳಲ್ಲಿ ಕಟ್ಟುನಿಟ್ಟಾಗಿ ರೂಲ್ಸ್ ಪಾಲಿಸುವಂತೆ ತಿಳಿಸಿದೆ. ಆದರೆ ಬೆಳಗಾವಿಯಿಂದ ಗೋವಾಗೆ ಸಂಪರ್ಕಿಸುವಂತಹ ಹೆದ್ದಾರಿ ಚೆಕ್ಪೋಸ್ಟ್ನಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ರು. ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಬೆಳಗಾವಿಗೆ ಗಂಡಾಂತರ ಕಾದಿದ್ಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಕೇರಳದ ಗಡಿಯಲ್ಲಿ ಮೈಸೂರು ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ. ಎಚ್‌ಡಿ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಕೇರಳದಿಂದ ಬರುವವರನ್ನ ಆರೋಗ್ಯ ಇಲಾಖೆ ಸಿಬ್ಬಂದಿ ತೀವ್ರ ತಪಾಸಣೆಗೆ ಒಳಪಡಿಸಿದ್ದಾರೆ. ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಜೊತೆಗೆ ಕೋವಿಡ್ ರಿಪೋರ್ಟ್ ಅನ್ನು QR ಕೋಡ್ ಮೂಲಕ ಸ್ಕ್ಯಾನ್ ಮಾಡಿ ಕೊರೋನಾ ಸೋಂಕಿನ ಬಗ್ಗೆ ಕಟ್ಟೆಚ್ಚರ ವಹಿಸಿದ್ದಾರೆ. ಕಲಬುರಗಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಕೊರೋನಾ ಸೋಂಕಿನ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಲಾಗಿದೆ. ಮಹಾರಾಷ್ಟ್ರದಿಂದ ಬರುವವರಿಗೆ ನಿಲ್ದಾಣದಲ್ಲಿ ತಪಾಸಣೆಗೆ ಒಳಪಡಿಸದೆ ಹಾಗೆ ಬಿಡಲಾಗ್ತಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದ್ದು ಪ್ರತಿನಿತ್ಯ ಮಹಾರಾಷ್ಟ್ರದಿಂದ ಕಲಬುರಗಿಗೆ ಸಾಕಷ್ಟು ರೈಲುಗಳು ಬರುತ್ತವೆ. ಹೀಗಿದ್ರೂ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಇದೆಯಾ ಇಲ್ವಾ ಅಂತ ಕೇಳೋರು ಇಲ್ಲ. ಯಾದಗಿರಿ ಜಿಲ್ಲೆಗೆ ಮಹಾರಾಷ್ಟ್ರದಿಂದ ಬರುವ ಪ್ರಯಾಣಿಕರೇ ಕಂಟಕವಾಗಿ ಪರಿಣಮಿಸಿದ್ದಾರೆ. ರೈಲಿನಿಂದ ಬರುವಂತಹ ಜನರು ತಪಾಸಣೆಗೆ ಒಳಪಡದೆ ಕಳ್ಳದಾರಿಯಿಂದ ಎಸ್ಕೇಪ್ ಆಗ್ತಿದ್ದಾರೆ. ಕೋವಿಡ್ ಟೆಸ್ಟ್ಗೆ ಒಳಪಡಬೇಕಾಗುತ್ತೆ ಅಂತ ತಪ್ಪಿಸಿಕೊಂಡು ಪರಾರಿಯಾಗ್ತಿದ್ದಾರೆ. ರೈಲ್ವೆ ನಿಲ್ದಾಣದ 1ನೇ ಗೇಟ್ನಲ್ಲಿ ಮಾತ್ರ ಆರೋಗ್ಯ ಇಲಾಖೆ ಸಿಬ್ಬಂದಿ ಟೆಸ್ಟ್ ಮಾಡ್ತಾ ಇದ್ದು, ಪ್ರಯಾಣಿಕರು 2ನೇ ಗೇಟ್ನ ಕಾಂಪೌಂಡ್ ಹಾರ್ತಿದ್ದಾರೆ. ರೈಲ್ವೆ ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡಿ ಪರಾರಿಯಾಗ್ತಿದ್ದಾರೆ. ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸಿದ್ದೇಗೆ ಸಚಿವ ಸಂಸದರ ಗುಸುಗುಸು, ಮಂಡ್ಯಕ್ಕೆ ಕಂಟಕವಾಗ್ತಿರೋದೇಗೆ ಓಂ ಶಕ್ತಿ ಯಾತ್ರೆ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ಯಾರು? ಇವೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸುತ್ತಿದ್ದ ವೇಳೆ ಸಚಿವ ಭೈರತಿ ಬಸವರಾಜ್ ಸಂಸದ ಬಸವರಾಜ್ ಪಿಸುಗುಟ್ಟಿದ್ದಾರೆ. ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ವಿರುದ್ಧ ಸಂಸದ ಬಸವರಾಜ್ ಪಿಸು ಮಾತಲ್ಲೇ ಕಿಡಿಕಾರಿದ್ದಾರೆ. ಹೆಸರು ಹೇಳದೆ ಸಚಿವ ಮಾಧುಸ್ವಾಮಿ ವಿರುದ್ಧ ಸಂಸದ ಬಸವರಾಜ್ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಆ ಮೂಲಕ ಸಚಿವ ಮಾಧುಸ್ವಾಮಿ ಮತ್ತು ಸಂಸದ ಬಸವರಾಜ್ ತೆರೆಮರೆ ಹಿಂದಿನ ಕಿತ್ತಾಟ ಜಗಜ್ಜಾಹೀರಾಗಿದೆ.
ಈ ನಮ್ಮ ಮಂತ್ರಿ ಹೇಗ್ ಗೊತ್ತಾ ಅಂತ ಪಿಸುಗುಟ್ಟದಲ್ಲೇ ಮಾತು ಆರಂಭಿಸಿದ ಸಂಸದ ಬಸವರಾಜ್, ದಕ್ಷಿಣ ಕೊರಿಯಾದ ಕಿಮ್ ಜಾಂಗ್ ಉನ್ನವನು ಹಾಳ್ ಮಾಡಿ ಬಿಟ್ಟರಿ ನಮ್ಮ ಜಿಲ್ಲೆಯನ್ನ ಅಂತ ಸಚಿವ ಭೈರತಿ ಬಸವರಾಜ್ ಬಳಿ ಹೇಳಿದ್ದಾರೆ. ಮಾತೆತ್ತಿದ್ರೆ ಹೊಡಿಬಡಿ ಕಡಿ ಅಂತಾನೆ, ಹಾಗಂತ ಅವನೊಬ್ಬ ಇಂಜಿನಿಯರ್ಗೆ ಹೇಳ್ತಾನೆ ನೀನು ಹೆಂಡತಿ ಸೀರೆ ಒಗೆಯೋಕೆ ಲಾಯಕ್ಕೆಂದು ಹೇಳ್ತಾನೆ ಅಂತ ಏಕವಚನದಲ್ಲೇ ಸಚಿವ ಮಾಧುಸ್ವಾಮಿ ವಿರುದ್ಧ ಸಂಸದ ಬಸವರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ಬಸವರಾಜ್ಗೆ ಸಚಿವ ಮಾಧುಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ ಬಸವರಾಜ್ ಗುಸುಗುಸು ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಧುಸ್ವಾಮಿ, ಪಾರ್ಟಿಯಿಂದ ನನ್ನನ್ನ ತೆಗೆದುಹಾಕ್ಲಿ, ಪಕ್ಷದಲ್ಲಿ ಅವರೇ ಇರ್ಲಿ, ಸಂತೋಷ ಅಂತ ಹೇಳಿದ್ದಾರೆ. ಬಸವರಾಜ್ ಹೃದಯದಲ್ಲಿರೋದನ್ನ ಆಚೆ ಹಾಕಿದ್ದಾರೆ. ಅಂತ ವ್ಯಕ್ತಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅನುಭವವೂ ಇಲ್ಲ ಅಂತ ಸಂಸದರ ಗುಸುಗುಸುಗೆ ಸಚಿವ ಮಾಧುಸ್ವಾಮಿ ಗುನ್ನ ಕೊಟ್ಟಿದ್ದಾರೆ. ನಾನು ಮಾಧುಸ್ವಾಮಿ ವಿಚಾರವನ್ನೇ ಮಾತನಾಡಿಲ್ಲ ಅಂತ ಪಿಸು ಮಾತಿಗೆ ಸಂಸದ ಜಿಎಸ್ ಬಸವರಾಜ್ ತೇಪೆ ಹಚ್ಚಿದ್ದಾರೆ. ಮಾಧುಸ್ವಾಮಿ ಕೆಲಸ ಮಾಧುಸ್ವಾಮಿ ಮಾಡ್ತಿದ್ದಾರೆ, ನನ್ನ ಕೆಲಸ ನಾನು ಮಾಡ್ತಿದ್ದೇನೆ, ಅವರ ತಾಲೂಕಿಗೆ ಹೆಚ್ಚು ದುಡ್ಡು ಬಳಸಿಕೊಂಡಿದ್ದಾರೆ ಅಂತ ಗುಸುಗುಸುಗೆ ಸಂಸದರು ಸಬೂಬು ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಓಂ ಶಕ್ತಿ ಯಾತ್ರೆ ಕೈಗೊಳ್ತಿರೋದೇ ಮಂಡ್ಯ ಜಿಲ್ಲೆಗೆ ಕಂಟಕವಾಗಿ ಮಾರ್ಪಟ್ಟಿದೆ. ಯಾತ್ರೆಗೆ ಹೋಗಿ ಬಂದಿರೋರಲ್ಲಿ ಕೊರೋನಾ ಪತ್ತೆಯಾಗ್ತಿದ್ದು ಮತ್ತೆ 89 ಮಂದಿಗೆ ಸೋಂಕು ವಕ್ಕರಿಸಿದೆ. 803 ಜನರು ಯಾತ್ರೆಯಿಂದ ವಾಪಸ್ ಬಂದಿದ್ದು ಎಲ್ಲರಿಗೂ ಕೋವಿಡ್ ಟೆಸ್ಟ್ ನಡೆಸಲಾಗಿದೆ. ಸದ್ಯ ಅವರನ್ನ ಐಸೋಲೇಟ್ ಮಾಡಲಾಗಿದ್ದು ಮತ್ತೆ ಟೆಸ್ಟ್ ನಡೆಸಿ ಬಿಡುಗಡೆ ಮಾಡ್ತೇವೆ ಅಂತ ಮಂಡ್ಯ ಡಿಎಚ್ಒ ಡಾಕ್ಟರ್ ಧನಂಜಯ್ ತಿಳಿಸಿದ್ದಾರೆ. ಮನೆ ಹಕ್ಕು ಪತ್ರ ನೀಡಲು ಲಂಚ ಪಡೆಯುತ್ತಿದ್ದ ವೇಳೆ ಗ್ರಾಮ ಲೆಕ್ಕಾಧಿಕಾರಿ ಎಸಿಬಿ ಬಲೆಗೆ ಬಿದ್ದಿದ್ದಾನೆ. ಚಿಕ್ಕಮಗಳೂರಿನ ಶೃಂಗೇರಿ ಐಬಿಯಲ್ಲಿ ಘಟನೆ ನಡೆದಿದ್ದು, ಮನೆ ಹಕ್ಕು ಪತ್ರ ನೀಡಲು ಗ್ರಾಮ ಲೆಕ್ಕಾಧಿಕಾರಿ ಸಿದ್ದಪ್ಪ 60,000ಕ್ಕೆ ಬೇಡಿಕೆ ಇಟ್ಟಿದ್ದ. ಈ ಸಂಬಂಧ 30,000 ಹಣವನ್ನ ಕಾವಡಿ ಗ್ರಾಮದ ಸಂಜಯ್ ಕುಮಾರ್ ರಿಂದ ಪಡೆಯುವ ವೇಳೆ ಎಸಿಬಿ ಬಲೆಗೆ ಬಿದ್ದಿದ್ದಾನೆ.